ಕನ್ನಡ ಬಂಧುಗಳಿಗೂ ನಮಸ್ಕಾರ. ಉತ್ತರ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದ ಸ್ವರ್ಣ ಸೇತು ಈ ವರ್ಷದ ವಾರ್ಷಿಕ ಸಂಚಿಕೆಯನ್ನು ಬಹಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇವೆ. ನಮ್ಮ ಸ್ನೇಹಿತರು ಹೇಳಿದ್ರು, ಈಗ ತಾನೆ ಬೇರೆ ಬೇರೆ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ವು, ತಿಂಡಿ ತೀರ್ಥ ಆಮೇಲೆ ಊಟ ಎಲ್ಲ ಸಿಗ್ತಾ ಇತ್ತು ಅಂತ ಬಹಳ ಸಂತೋಷದಿಂದ ಹೇಳಿದ್ರು. ಆದರೆ ಈ ಕೆಲಸ ಅಷ್ಟು ಸುಲಭದ್ದಲ್ಲ. ನಾನು ತಾನೇ ಕಾಲೇಜಿಗೆ ಸೇರಿದ್ದೆ. ಸಹ್ಯಾದ್ರಿ ಕಾಲೇಜು ಬಹಳ ದೊಡ್ಡ ಕಾಲೇಜು. ನಮ್ಮ ಹಿರಿಯ ಪ್ರಾಧ್ಯಾಪಕರು ಕರೆದು ಕೂತ್ಕೊಳ್ಳಯ್ಯ ಅಂದರು. ಕೂತ್ಕೊಂಡೆ. ಒಂದು ದೊಡ್ಡ ಗಂಟು ತಂದು ಕೊಟ್ಬಿಟ್ಟು ಇದನ್ನ ನೋಡ್ಕೊಡಪ್ಪ ಅಂದರು. ತುಂಬ ಹಾಸ್ಯ ಪ್ರವೃತ್ತಿ ಅವರು. ಅವ್ರ ನಗುನಲ್ಲೇ ಕಾಣ್ತಿತ್ತು ಏನೋ ಸೂಚಿಸ್ತಿದ್ದಾರೆ ಅಂತ. ನಾನು ಹೆದರಿಕೆ ಆಯಿತು. ಅವ್ರಿಗೆ ಹೇಳಿದ್ದೇನು ಅಂದರೆ, ಕಾಲೇಜಿನ ವಾರ್ಷಿಕ ಸಂಚಿಕೆಗೆ ಬಂದ ಲೇಖನಗಳ ಕಟ್ಟು ಅದು. ಸುಮಾರು ಒಂದು 1500 ಲೇಖನಗಳಿದ್ವು. ನಾನು ಒಂದು 2 ನಿಮಿಷ ನೋಡಿಬಿಟ್ಟು, ನೋಡೋಣ ಆಗಿದೆ ಸರ್ ತಗೊಳ್ಳಿ. ಆಮೇಲೆ ಕೂರಿಸ್ಬಿಟ್ಟು ಹೇಳಿದ್ರು, ನೋಡಪ್ಪ ಇದನ್ನೆಲ್ಲ ಓದಬೇಕು. ಓದಿದ್ಮೇಲೆ 3 ಭಾಗ ಮಾಡು. ABC. ಎ ಅಂದರೆ ಹಾಕ್ಕೊಳ್ಳೇಬಹುದಾದಂಥ ಒಳ್ಳೆ ಲೇಖನಗಳು. C ಅಂದರೆ ಬೇಡವೇ ಬೇಡ ಬಿಟ್ಬಿಡೋಣ ಅನ್ನೋವಂಥವು. B ಅಂದರೆ ಅಕಸ್ಮಾತ್ ಇಲ್ಲಿ ಸಾಲದೇ ಇದ್ರೂ ತಗೊಳ್ಳೋಣ ಅನ್ನೋವಂಥದ್ದು. ಅಷ್ಟಕ್ಕೂ ಬಿಡಲಿಲ್ಲ. ಆ ಎ ಇತ್ತಲ್ಲ, ಅದರೊಳಗೆ ತುಂಬ ಲೇಖನಗಳಾಗ್ಬಿಟ್ರೆ ಅದರಲ್ಲೂ ಬಿಡಬೇಕಲ್ಲ. ಅದರಲ್ಲೂ ಕ್ರಮವಾಗಿ 1, 2, 3 ಹಾಕಿ 1, 2 ಗ್ಯಾರಂಟಿ, ಕೊನೆ ನಂಬರ್ಗಳಿಲ್ಲ. ಇದಕ್ಕಸ್ಮಾತ್ ಸಾಲದೇ ಇದ್ರೆ ಬಿನಲ್ಲೂ ಕೂಡ ಅದೇ ಥರ ಕೆಲಸ ಮಾಡೋಂಥ. ಇದು 1 ತಿಂಗಳ ಕೆಲಸ. ಮತ್ತು ನಕ್ಕರು. ಆ ನಗುನಲ್ಲಿ ಏನು ಅರ್ಥ ಇತ್ತು ಅಂದರೆ, 1500 ಹುಡುಗರು 1500 ಥರ ಬರೆದಿರ್ತಾರೆ. ಅವರ ಅಕ್ಷರ ಓದಬೇಕು. ಎಲ್ಲ ಒಂದೇ ಥರ ಲೇಖನ ಇರಲ್ಲ, ತಲೆ ಕೆಟ್ಟೋಗುತ್ತೆ. ಆಮೇಲೆ ಕೆಲವು ಎಲ್ಲೆಲ್ಲಿಂದ ಸಂಗ್ರಹಿಸ್ಬಿಟ್ಟಿರ್ತಾರೆ, ಕದ್ದಿರ್ತಾರೆ ಹುಡುಗರು. ಅದನ್ನು ಪತ್ತೆ ಮಾಡೋದು ತುಂಬಾ ಕಷ್ಟ. ಅದು ಈಗಂತೂ ಇನ್ನೂ ಕಷ್ಟ. ಇಂಟರ್ನೆಟ್ ಬಂದಿದೆ, ಮತ್ತು ಏನೇನೋ ನಾವು ನೋಡೇ ಇರಲ್ಲ, ಎಲ್ಲ ಕದ್ದಿರ್ತಾರೆ. ಇದು ಆ ವಾರ್ಷಿಕ ಸಂಚಿಕೆಯನ್ನು ತರುವುದರಲ್ಲಿ ಬಹಳ ಗೌಣವಾದ ಒಂದು ಸಣ್ಣ ಕೆಲಸ. ಈಗ ನಮ್ಮ ಈ ಸಂಪಾದಕ ಸಮಿತಿಯವರು, ಅವ್ರ ಹೆಸರನ್ನು ಓದ್ತೀನಿ ಯಾಕೆಂದರೆ ಸ್ವಾರಸ್ಯ ಇದೆ. ರಾಘವೇಂದ್ರ ಮುದ್ದಯ್ಯ, ಲಕ್ಷ್ಮೀ ಶ್ರೀನಾಥ್, ಸತೀಶ್ ಪಾಠಕ್, ಕುಸುಮ ಅರಕಲಗೂಡು, ರುದ್ರ ಪ್ರಸಾದ್ ಶ್ರೀರಂಗಾರ, ಮತ್ತು ಕ್ಷಿತಿಜ್ ಶ್ರೀನಾಥ್ ಮತ್ತು ಸಹನಾ ಅರಕಲಗೂಡು. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೋಸ್ಕರ ಓದ್ತೆ ಅಷ್ಟೇ. ಅದರಲ್ಲಿ ಯಾಕೆ ಧನ್ಯವಾದ ಅಂದರೆ, ಇಷ್ಟೊಂದು ದೊಡ್ಡ ಕೆಲಸ. ಇದರಲ್ಲಿ ಶುರುವಾದ ತಕ್ಷಣ ಸಭೆ ಕರಿಬೇಕು, ಹಳೆ ಸಂಚಿಕೆಗಳನ್ನು ನೋಡಬೇಕು, ಅದರ ಕ್ರಮನ ಅನುಸರಿಸಬೇಕು, ಆಶಯನ ಬಿಡಬಾರ್ದು, ಅದರ ಹೊಸ ಕಲ್ಪನೆಗಳನ್ನು ಮಾಡಬೇಕು, ಲೇಖನ ಆಹ್ವಾನಿಸ್ಬೇಕು, ತಗೊಂಡಿದ್ದನ್ನೆಲ್ಲ ವಿಭಾಗಿಸ್ಬೇಕು, ಅದು ಹಾಕೋಬೇಕೇ ಬೇಡವೇ ಅನ್ನೋದನ್ನು ನಿರ್ಧರಿಸಬೇಕು. ಅನೇಕ ಸರಿ ಶೀರ್ಷಿಕೆಯಿಂದ ಪ್ರಾರಂಭ ಮಾಡಿ ಅನೇಕವನ್ನು ತಿದ್ದಬೇಕಾಗುತ್ತೆ. ಪದಗಳನ್ನು ತಿದ್ದಬೇಕು, ವಾಕ್ಯಗಳನ್ನು ತಿದ್ದಬೇಕು, ಪುನರ್ ರಚನೆ ಮಾಡಬೇಕು. ಅನೇಕ ಸರಿ ಬೇರೆಯವರ ಹೆಸರಿಗೆ ಲೇಖನಗಳನ್ನು ಬರೆದು ಸೇರಿಸ್ಬೇಕಾಗುತ್ತೆ. ಬಹಳ ಕಷ್ಟದ ಕೆಲಸ. ಇಷ್ಟು ಕೆಲಸ ಮಾಡಿದ್ರು ತುಂಬ ದೊಡ್ಡ ಕೆಲಸ, ತುಂಬ ಕಷ್ಟದ ಕೆಲಸ, ವರ್ಷವೆಲ್ಲ ಮಾಡುವಂಥ ಕೆಲಸ. ಅಮೆರಿಕಾದಲ್ಲಿ ಹೇಗೋ ಗೊತ್ತಿಲ್ಲ, ನಾವು ಲೇಖನಗಳನ್ನು ಹೀಗೆ ಹೇಳಿದ್ಮೇಲೆ ಪದೇ ಪದೇ ಜ್ಞಾಪಿಸ್ತಾ ಇರಬೇಕು, ತಗೋತಾ ಇರಬೇಕು. ಭಾಳ ಕಷ್ಟದ ಕೆಲಸ. ಅದನ್ನು ಮಾಡಿದರು. ಈ ಸಮಿತಿಯವರು ಇಲ್ಲಿ ಸಂಪಾದಕೀಯ ಬರೆದಿದ್ದಾರೆ.
ನಾನು ಸಂಪಾದಕ ಅಂತ ಹೇಳಿಲ್ಲ. ಇಲ್ಲಿ ನ್ಯಾಯವಾಗಿ ಪ್ರಧಾನ ಸಂಪಾದಕರು ಪದ್ಮರಾವ್ ಅವರು ಇರಬೇಕು, ಸಂಪಾದಕರೊಬ್ರು ಇರಬೇಕು, ಸಮಿತಿ ಒಬ್ರು ಇರಬೇಕು. ಹೀಗೆ ನಮ್ಮ ಕಾಲೇಜು ಅಥವಾ ಬೇರೆ ಮ್ಯಾಗಝೈನ್ ಎಲ್ಲಿ ಮಾಡಿದ್ರು ಇದೊಂದು ಕ್ರಮ ಇದೆ. ಆದರೂ ಇವರು ಯಾರು ನಾನು ಸಂಪಾದಕ, ನಾನು ಪ್ರಧಾನ ಸಂಪಾದಕ ಅಂತ ಹೇಳ್ಕೊಂಡಿಲ್ಲ. ಇದು ತುಂಬ ದೊಡ್ಡ ಉದಾತ್ತವಾದ ನಡೆ ಅಂತ. ಸಹನೆ ಬೇಕಿದ್ದಕ್ಕೆ, ತುಂಬ ಉದಾತ್ತತೆ. ಯಾಕೆಂದರೆ ಸಣ್ಣ ಒಂದು ಕೆಲಸ ಮಾಡಿದ್ರು ಅದು ನಾನು ಮಾಡಿದ್ದು ಅಂತ ಅದನ್ನು ಪ್ರತಿಷ್ಠಿಸಬೇಕು ಅನ್ನೋದು ಇರುತ್ತೆ, ಎಲ್ರಿಗೂ ಇರುತ್ತೆ. ಮತ್ತು ಸಹಜ ನ್ಯಾಯ ಕೂಡ, ಅದರಲ್ಲಿ ತಪ್ಪು ಇಲ್ಲ. ಅಷ್ಟೊಂದು ಕಷ್ಟಪಟ್ಟಿರುವಾಗ ನಾನು ಮಾಡಿದ್ದು ಅಂತ ಹೇಳ್ಕೊಳ್ಳೋದು ತಪ್ಪಿಲ್ಲ. ಆದರೆ ಬಹಳ ಉದಾರವಾಗಿ ಅದನ್ನು ಬಿಟ್ಟಿದ್ದಾರೆ ಅನಿಸ್ತದೆ. ನಾನು ಕಳೆದ ಸಾರಿ ಕೂಡ 3 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದೆ. ನನಗೆ ಅಮೆರಿಕ ಸ್ವಲ್ಪ ಅಷ್ಟರ ಮಟ್ಟಿಗೆ ನನಗೀಗ ಧೈರ್ಯ ಬರ್ತಾ ಇದೆ. ಈ ಸಭೆಯಲ್ಲೇ ಮೇಡಮ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಕೃಷ್ಣಪ್ರಿಯ ಅವರು, ರವಿ ಕೃಷ್ಣಪ್ಪನವರು, ಅಲಮೇಲು ಮೇಡಮ್ ಅವರು, ನಮ್ಮ KRS ಮೂರ್ತಿ ಅವರು, ಸುಮಾರು ಜನ ನನಗೂ ಅಮೆರಿಕಾದಲ್ಲಿ ಪರಿಚಯ ಇದ್ದಾರೆ ಚೆನ್ನಾಗಿದೆ. ಅವ್ರು ಹೇಳಿದ್ರು, ಕನ್ನಡ ಕೂಟದ ಕೆಲಸಗಳಿಗೆ ಅಷ್ಟು ಪ್ರೀತಿಯಿಂದ ಓಡಾಡೋರು ಹಚ್ಕೊಂಡಿರ್ತಾರೆ ಇಲ್ಲಿ ಅಂತ ಹೇಳಿದ್ರು. ಭಾಳ ಸಂತೋಷದ ಸಂಗತಿ. ಈ ಸಂಚಿಕೆಯನ್ನು ಬಿಡುಗಡೆ ಮಾಡೋ ವಿಷಯದಲ್ಲಿ ಸ್ವಲ್ಪ ಇತ್ತೀಚೆಗೆ ಸಣ್ಣದಾದರೂ ಒಂದು ಅಭಿಪ್ರಾಯ ಕರ್ನಾಟಕದಲ್ಲಿ ಇತ್ತೀಚೆಗೆ ಬಂತು. ಇದನ್ನು ಲೋಕಾರ್ಪಣೆ ಮಾಡಬೇಕೆ, ಬಿಡುಗಡೆ ಮಾಡಬೇಕೆ ಅಂತ. ನಾನು ಈಗ ಎರಡನ್ನೂ ಮಾಡಿದ್ದೇನೆ. ಒಂದು ಲೋಕಾರ್ಪಣಾ ಪುಸ್ತಕವನ್ನು ನಿಮಗೆಲ್ಲ ಅರ್ಪಿಸಿದ್ದೀನಿ. ಇನ್ನೊಂದು ಈ ಸಂಪಾದಕ ಸಮಿತಿಯವರು ಜೊತೆಗೆ 40 ಜನ ಸಹಾಯ ಮಾಡಿರುವಂಥವರ ಪಟ್ಟಿಯನ್ನು ಕೊಡುವ ಔದಾರ್ಯವನ್ನು ತೋರಿಸಿದ್ದಾರೆ. ಇಷ್ಟೂ ಜನ ಸೇರಿಕೊಂಡು ಇಷ್ಟೊಂದು ಕಷ್ಟಪಟ್ಟು ಇದನ್ನು ತಂದಿದ್ದಾರಲ್ಲ, ಅವರನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ದವಸ ಧಾನ್ಯ ತಂದ್ಕೊಂಡು ಕಣಜಕ್ಕೆ ತುಂಬಿಕೊಂಡ ಮೇಲೆ ಎತ್ತುಗಳನ್ನು ನೊಗ ಬೆಚ್ಚಿ ಓಡಿಸ್ಬೋದು ಥರ ಬಿಡುಗಡೆ ಹಾಗೆ ಮಾಡಿದೆ. ನಾನು ಯಾವುದೇ ಲೇಖನವನ್ನು ಕುರಿತು ವಿಮರ್ಶೆ ಮಾಡುವಂಥ ಸಭೆ ಅಲ್ಲ ಇದು, ನೀವು ಅದನ್ನು ನಿರೀಕ್ಷೆನೂ ಮಾಡೋದಿಲ್ಲ. ಆದರೆ ಒಟ್ಟಂತದಲ್ಲಿ ನನಗೆ ಕಂಡದ್ದು ನಿಮಗೆ ಬೇರೆ ಥರ ಕಾಣುತ್ತೆ. ಯಾಕೆಂದರೆ ಅಮೆರಿಕಾದಲ್ಲೇ ಬಹಳ ವರ್ಷಗಳಿಂದ ಇರುವಂಥವ್ರು, ಅಥವಾ ಇತ್ತೀಚೆಗೆ ಬಂದ ಅಮೆರಿಕಾದ ಪ್ರಜೆಗಳಾಗಿರುವಂಥವ್ರು, ಅಥವಾ ಇದರಲ್ಲೇ ಸೇರ್ಕೊಂಡು ಕೆಲಸ ಮಾಡ್ತಿರುವಂಥವ್ರು, ನಿಮಗೆ ಬೇರೆ ಥರ ಕಾಣುತ್ತೆ. ನಾನು ಕರ್ನಾಟಕದಿಂದ ಈಗ ಬಂದು ಸುಮ್ಮನೆ ಒಂದ್ಸರಿ ಹಾದು ಹೋಗ್ತಿರೋನು. ನನಗೆ ಈ ಪುಸ್ತಕದಲ್ಲಿ ಏನು ಕಾಣುತ್ತೆ ಅನ್ನೋದನ್ನ ಅಲ್ಲಲ್ಲಿ ಒಂದೊಂದು 2 ವಿಷಯ ಹೇಳ್ತೀನಿ ಅಷ್ಟೇ. ಮೊದಲನೇದು, ಹಿಂದಿರುಗಿ ನೋಡಿದಾಗ ಇದರಲ್ಲಿ 14 ವರದಿಗಳಿವೆ, 14 ಪ್ರಮುಖ ಕೆಲಸಗಳು, ಪ್ರಮುಖ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಉಪ ಕಾರ್ಯಕ್ರಮಗಳು ಬೇಕಾಗಿರುತ್ತೆ. ಶಾಲಾ ಕಾಲೇಜುಗಳಲ್ಲೇನೆ ಸಮಯ ಸಾಲ್ತಿಲ್ಲ. ಈಗಂತೂ ಇನ್ನೂ ಸಮಯ ಸಾಲ್ತಿಲ್ಲ. ಸೆಮಿಸ್ಟರ್ ಪದ್ಧತಿ ಬಂದ ಮೇಲೆ ಕಾರ್ಯಕ್ರಮಗಳೇ ನಡೆಯಲ್ಲ. ಅದಕ್ಕೆ ಮುಂಚೆ ಕೂಡ 14 ಇಂಥ ಪ್ರಧಾನ ಕಾರ್ಯಕ್ರಮಗಳನ್ನು ಇಷ್ಟು ಲವಲವಿಕೆಯಿಂದ, ಇಷ್ಟು ಅದ್ದೂರಿಯಾಗಿ ಮಾಡ್ತಿರ್ಲಿಲ್ಲ. ಎರಡನೇದು, ಇದನ್ನು ವರದಿ ಮಾಡಿರುವಂಥವ್ರು. ನಾನು ಕಳೆದ ಸರಿ ಇದನ್ನು ಬಿಡುಗಡೆ ಮಾಡಿದ್ದಾಗ ಆಗ ಡಾಕ್ಟರ್ ಮೀನಾ ಸುಬ್ಬರಾವ್ ಅವರು ಕೆಲವು ಹಳೆ ಸಂಚಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ರು. ಅದನ್ನೆಲ್ಲ ನೋಡಿದೆ. ನಿಮ್ಮಲ್ಲಿ ಒಂದು ಪದ್ಧತಿ, ಒಂದು ಪರಂಪರೆ ಥರ ಬರ್ತಿದೆ. ವರದಿ ಕೊಡೋರು ಕೂಡ ಬಹಳ ಉಲ್ಲಾಸದಿಂದ, ಅವರ ಶಬ್ದ ಸಂಪತ್ತು ಚೆನ್ನಾಗಿದೆ, ಅದನ್ನು ವರ್ಣಿಸುವ ಶಕ್ತಿ ಕೂಡ ಚೆನ್ನಾಗಿದೆ, ಬಹಳ ಉಲ್ಲಾಸದಿಂದ. ಇದು ಒಂದು ಯಾಂತ್ರಿಕ ಕ್ರಿಯೆ, ಇಲ್ಲಿ ಸುಮ್ಮನೆ ಮಾಹಿತಿ ಕೊಡಬೇಕು ಅಂತಲ್ಲ, ಬಹಳ ಉಲ್ಲಾಸದಿಂದ ನೀವು ವರದಿಗಳನ್ನು ಕೊಟ್ಟಿದ್ದೀರಿ. ಇದು ಬಹಳ ಸಂತೋಷದ ಸಂಗತಿ. ಇದರೊಳಗೆ ನನಗೆ ಈ 14 ಕಾರ್ಯಕ್ರಮಗಳಲ್ಲಿ 3 ತುಂಬ, ಎಲ್ಲವೂ ಮುಖ್ಯ, ಯಾವುದೂ ಅಮುಖ್ಯವಲ್ಲ. ಈ 14 ಕಾರ್ಯಕ್ರಮಗಳಲ್ಲಿ 3 ತುಂಬ ಪ್ರಧಾನ ಅಂತ ನನಗನ್ನಿಸ್ತು. ಅದರೊಳಗೆ ಒಂದು ಪ್ರೇರಣಾ. ಅದರಲ್ಲಿ ಹೇಳಿದ್ದಾರೆ, ನಾವು ನೆಲೆಸಿದ ನಾಡಿನ ಸಂದರ್ಭದಲ್ಲಿ ಇರುವ ಕಷ್ಟಗಳಿಗೆ ಸ್ಪಂದಿಸಿ ನೆರವಾಗೋದಕ್ಕೆ ಇರುವ ಕಾರ್ಯಕ್ರಮ ಅಂತ. ಅದಕ್ಕೋಸ್ಕರ ಓಕ್ಲ್ಯಾಂಡಿನ ಆಸ್ಪತ್ರೆ, ಅದಕ್ಕೆ ಸಹಾಯ ಮಾಡೋದಕ್ಕೋಸ್ಕರ ಸಂಶೋಧನಾ ಕೇಂದ್ರ ಆಸ್ಪತ್ರೆ ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ಮಾಡೋದಕ್ಕಿಂತ ಇದೊಂದು ತುಂಬ ತುಂಬ ಒಳ್ಳೆಯ ಕಲ್ಪನೆ. ಬಹಳ ಮಾನವೀಯತೆ ಮತ್ತು ಬಹಳ ಮಾನವೀಯ ಸ್ಪಂದನ ಇರುವಂತಹ ಮತ್ತು ಉದಾತ್ತತೆ ಇರುವಂತಹ ಒಂದು ಕಲ್ಪನೆ.
ಅದನ್ನು ಆಗ ಮಾಡಿದಿರಿ ಮತ್ತು ಇದನ್ನು ಮುಂದುವರಿಸ್ತೀವಿ ಅಂತ ಹೇಳಿದಿರಿ. ಅದು ನನಗೆ ಬಹಳ ಇಷ್ಟ ಆಯಿತು. ಇನ್ನೊಂದು ಅಂಕುರ ಅನ್ನುವಂಥದ್ದು, ಯಾರೇ ಉದ್ಯಮಿಗಳು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಬೇಕು, ಮುಂದುವರಿಸಬೇಕು ಇತ್ಯಾದಿಗಳಿಗೆ ಸಹಾಯವಾಗುವಂತೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಬೆಂಗಳೂರಿಗೆ ಬಂದು ಸೌರಶಕ್ತಿ ಮತ್ತು ವಾಯುಶಕ್ತಿ ಇವುಗಳ ಬಗ್ಗೆ ಕೂಡ ಉಪನ್ಯಾಸಗಳನ್ನು ಕಮ್ಮಟವನ್ನು ಏರ್ಪಡಿಸಿರೋದು, ಇದು ಕೇವಲ ನಾವು ನಮ್ಮ ಸಂತೋಷಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೋತೀವಿ ಅನ್ನೋದಲ್ಲ, ಬೇರೆಯ ಅಗತ್ಯಗಳಿಗೆ ಸ್ಪಂದಿಸ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇದು ನನಗೆ ತುಂಬ ಹಿಡಿಸಿದಂತಹ ಸಂಗತಿ. ಎರಡನೇದು, ಕಥಾ ಸ್ಪರ್ಧೆಯಲ್ಲಿ ಇನ್ನೊಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಪ್ರಪಂಚಕ್ಕೆಲ್ಲ ಇದನ್ನು ತೆರೆದಿಟ್ಟು ಯಾರು ಬೇಕಾದರೂ ಕಥೆ ಬರೀಬೋದು, ಅದಕ್ಕೆ ಬಹುಮಾನಗಳನ್ನು ಕೊಡ್ತೀವಿ ಅಂತ. ಇದು ಕೂಡ ತುಂಬ ದೊಡ್ಡ ಸಾಹಸ. ಇದಕ್ಕೆ ಕಥೆ ಕರೆಯೋದು, ಆಹ್ವಾನಿಸೋದು, ಅದಕ್ಕೆ ತೀರ್ಪುಗಾರರನ್ನು ನೇಮಿಸೋದು ತುಂಬ ದೊಡ್ಡ ಕೆಲಸ. ಇದರಲ್ಲಿ ಮೊದಲನೆಯ ಬಹುಮಾನ ಬಂದಿರುವಂಥವರು ಅವರ ಭಾಷೆ ಮತ್ತು ನಿರೂಪಣೆ, ಪ್ರತೀಕಾತ್ಮಕವಾದ ಲೇಖನ ಶೈಲಿ ಇದೆಯಲ್ಲ, ಈ ದೃಷ್ಟಿಯಿಂದ ಅವರಿಗೆ ಬಂದಿರುವುದು ಉಚಿತವಾಗಿದೆ. ಇನ್ನೊಂದು, ಪೂರ್ಣಿಮಾ ರಾಮಪ್ರಸಾದ್ ಅವರ ಕಥೆ ತಂತ್ರದ ದೃಷ್ಟಿಯಿಂದ ಮುಖ್ಯವಾಗಿದೆ. ಆಮೇಲೆ ರವೀಂದ್ರ ವಿಶ್ವನಾಥ್ ಅವರು ಅಮೆರಿಕಾದ ನೆಲದಲ್ಲಿಯೇ ಕಥೆಯನ್ನು ಹೆಣೆದಿದ್ದಾರೆ, ಆ ದೃಷ್ಟಿಯಿಂದ ವಿಶೇಷವಾಗಿದೆ. ಎಲ್ಲವೂ ಕಥೆಗಳು ಚೆನ್ನಾಗಿವೆ. ವಸ್ತು ಭಾರತದ ಮೂಲದಿಂದ ಬಂದಿರೋ ಹಾಗಿದೆ. ಎಲ್ಲ ವಸ್ತುಗಳು ಪ್ರಾಯಶಃ ಮುಂದಿನ ತಲೆಮಾರಿನ ಹೊತ್ತಿಗೆ ಇಲ್ಲಿಯ ಸಂಕೀರ್ಣ ಜಗತ್ತು, ಸಂಕೀರ್ಣ ಸಂಸ್ಕೃತಿ ಇದೆಯಲ್ಲ, ಇದರ ಮಡಿಲಿನಿಂದ ವಸ್ತುವನ್ನು ತಗೊಂಡು ಬರೀತಾರೆ ಅಂತ ಕಾಣುತ್ತೆ. ಅದು ನಮಗೆ ಕರ್ನಾಟಕದಲ್ಲಿರೋರಿಗೆ ಹೆಚ್ಚು ಕುತೂಹಲಕಾರಿಯಾಗಿರುತ್ತೆ. ಯಾಕೆಂದರೆ ಇಲ್ಲಿ ಜೀವನ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಕೊಲ್ಲಿಗೆ ಬಂದಿದ್ದ ಕನ್ನಡದ ಕಲಿಗಳು ಅನ್ನೋದರಲ್ಲಿ ಸಂಗೀತಗಾರರು, ಚಲನಚಿತ್ರ ನಿರ್ದೇಶಕರು, ನಾಟ್ಯ ಕಲಾವಿದರು ಇವರನ್ನೆಲ್ಲ ಸಂದರ್ಶನ ಮಾಡಿದ್ದಾರೆ. ನಿಮ್ಮೊಡನೆ ಅಂಥ ಸಾಧಕರು ಹೆಚ್ಚಿನ ಕಾಲ ಬಿಡುವಾಗಿ ಇರ್ತಾರೆ ಮತ್ತು ನಿಮಗೆ ಲಭ್ಯವಾಗ್ತಾರೆ ಅನ್ನೋದು ನಿಮ್ಮ ಅದೃಷ್ಟ. ಎಲ್ಲ ಕಡೆನೂ ಕರ್ನಾಟಕದಲ್ಲೇ ಅದು ಸಾಧ್ಯ ಇಲ್ಲ. ನೆನಪಿನ ದೋಣಿಯಲ್ಲಿ ಅನ್ನೋದು ಫೈರ್ ಲೇನ್ ಅಂತ ಒಂದು ಲೇಖನ ಇದೆ. ಅದನ್ನು ಓದಿದಾಗ ನಾನು ಒಬ್ಬನೇ ಹಾಗೆ ಮಾಡಿಕೊಂಡೆ ಅಂತ ಅನಿಸಿತ್ತು. ಆಮೇಲೆ ಧೈರ್ಯ ಬಂತು, ತುಂಬ ಜನ ಹೀಗೆ ಮಾಡ್ಕೋತಾರೆ ಅಂತ. ಅವರು ಬೀರ್ ಬಾಟಲ್ಗಳನ್ನು ಮಾರಕ್ಕೆ ಹೋಗಿ ಅಲ್ಲೇನೋ ಫೈರ್ ಲೈನ್ ಅಲ್ಲಿ ನಿಲ್ಲಿಸ್ಬಿಟ್ಟು ದಂಡ ಅಷ್ಟೇ ತೆತ್ತಾರಂತ, ಇನ್ನೂ ಒಂದು ಸ್ವಲ್ಪ ಜಾಸ್ತಿ. ನಾನು ಸ್ವಲ್ಪ ಇಂಗ್ಲೀಷ್ ಪೇಪರ್ಗೆ ಕರ್ನಾಟಕದಲ್ಲಿ ಕನ್ನಡ ಪೇಪರ್ಗಿಂತ ಸ್ವಲ್ಪ ಹೆಚ್ಚು ಬೆಲೆ, ಅದರಿಂದ ಕನ್ನಡ ಪತ್ರಿಕೆಗಳು ಮತ್ತು ಇಂಗ್ಲೀಷ್ ಪತ್ರಿಕೆಗಳನ್ನು ವಿಭಾಗ ಮಾಡಿ ಮಾರ್ತೀವಿ. ನಾನು ಕೂತ್ಕೊಂಡು ಗ್ಯಾರೇಜಲ್ಲಿ ಹರಡ್ಕೊಂಡು ಕೂತ್ಕೊಂಡ್ಮೇಲೆ ಕನ್ನಡ ಎಲ್ಲ ಬೇರೆ ಮಾಡಿದೆ, ಇಂಗ್ಲೀಷ್ ಬೇರೆ ಮಾಡಿದೆ. ಆಮೇಲಿಂದ ಒಳಗಡೆ ಏನೋ ಕೆಲಸ ಇತ್ತು, ಹೋಗಿ ಬರೋಣ ಅಂತ ಪೇಪರ್ ಮೇಲೆ ಕನ್ನಡಕ ಇಟ್ಟು ಒಳಕೋದೆ. ಬಂದ ತಕ್ಷಣ ಅದ್ರ ಮೇಲೆ ಕಾಲಿಟ್ಟು ಕೂತ್ಕೊಂಡೆ. ಆಮೇಲೆ ನೋಡಿದ್ರೆ ಕನ್ನಡಕ ಹೋಗಿತ್ತು. ಅವರಾರು $30ಗೆ $30 ಕಳ್ಕೊಂಡ್ರು ಅಷ್ಟೇನೆ. ನಾನು $750 ರೂಪಾಯಿ ಕಳ್ಕೊಂಡೆ. ಅಂದರೆ ಬಂದಿದ್ದು ಪೇಪರಲ್ಲಿ ಬಂದಿದ್ದು ಒಂದು $60, $750. ಅದು ಈ ಅನುಭವಗಳು. ಈ ಅನುಭವಗಳಲ್ಲಿ ಅನೇಕರು ತಮ್ಮ ಹಳೆಯ ಬಾಲ್ಯದ ನೆನಪುಗಳನ್ನು ಭಾರತದಲ್ಲಿ ಹೇಗಿತ್ತು ಅಂತ ಪ್ರೀತಿಯಿಂದ ನೆನಪುಕೊಂಡು ಬರೆದಿದ್ದಾರೆ. ಇನ್ನು ಕೆಲವರು ಮುಖ್ಯ ವ್ಯಕ್ತಿಗಳನ್ನು ನೆನಪು ಮಾಡಿಕೊಂಡು ಗುಣಾರಾಧನೆಯನ್ನು ಮಾಡಿದ್ದಾರೆ. ಅದೊಂದು ಒಳ್ಳೆಯ ಸಂಗತಿ. ಅವುಗಳ ನಡುವೆ ಮೈಸೂರು ಸಿನಿಮಾ ಹೌಸ್ ಅನ್ನುವ ಲೇಖನ, ನಮ್ಮ ಮೈಸೂರಿನ ನಗರದ ಚರಿತ್ರೆಯನ್ನು ಬರೆಯೋರಿಗೆ ಬೇಕಾದ್ರೆ ಸೇರಿಸ್ಕೊಳ್ಬೋದು, ಆ ಥರದ ಒಳ್ಳೆಯ ಲೇಖನ. ಅದರಲ್ಲಿ ನನಗೆ ಸ್ವಲ್ಪ ವಿಶೇಷ ಅನಿಸಿದ್ದೇನೆಂದರೆ ಎಸ್ ವಿ ಶಿವಾನಂದ ಅವರ ನನ್ನ ಅಮೆರಿಕಾ ಪ್ರವಾಸ ಅನುಭವ ಅಂತ. ನಾನು ಮೊದಲೇ ಹೇಳಿದಾಗೆ ಎಲ್ಲವೂ ಚೆನ್ನಾಗಿದೆ ಮತ್ತು ಒಂದೊಂದು ಕಾರಣಕ್ಕೆ ವಿಶಿಷ್ಟವಾದವೆ. ಆದರೆ ಇದ್ಯಾತಕ್ಕೆ ನನ್ನ ದೃಷ್ಟಿಯಿಂದ ನಾನು ಮೊದಲೇ ಹೇಳಿದ್ದೇನೆ, ಅಮೆರಿಕ ಹೇಗಿದೆ ಅಂತ ತಿಳ್ಕೊಳ್ಳುವ ಕುತೂಹಲ ನಮ್ಮಂಥವ್ರಿಗಿರುತ್ತೆ. ಅದರಿಂದ ಈ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ಕಥೆಯಲ್ಲಿ ಅಮೆರಿಕಾದ ವಸ್ತು, ನೆನಪಿನ ದೋಣಿಯಲ್ಲಿ ಬರೆಯುವಾಗ ವಿಶಿಷ್ಟವಾದ ಅಮೆರಿಕಾಗೆ ಮೊದಲು ಬಂದಾಗ ಏನಾಯಿತು, ಆಮೇಲೆ ಇತ್ಯಾದಿ ಅನುಭವಗಳು. ಆಮೇಲೆ ಇನ್ನೊಂದು ಲೇಖನಗಳು ಅನ್ನುವುದು ಒಂದು ಭಾಗ ಇದೆ. ಅದರೊಳಗೆ ವಿಶ್ವಶರ್ಮ ಅವರು ಬರೆದಿರುವ ಲೇಖನಗಳು ಬಹಳ ಹೊಸ ವಿಚಾರಗಳು, ಅದನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಬರೆದಿದ್ದಾರೆ ಮತ್ತು ಹೊಸ ವಿಚಾರಗಳು. ಆದರೆ ಈ ಪೂರ್ತಿ ಲೇಖನ ಅನ್ನುವ ಅಂಕಣದ ಬಗ್ಗೆ ಅಲ್ಲೂ ಕೂಡ ನಾನು ನಿರೀಕ್ಷೆ ಮಾಡೋದೇನು ಅಂದರೆ, ಪ್ರಪಂಚದ ಬೇರೆ ಬೇರೆ ಭಾಗಗಳ ಜನ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಬರೆಯುವ ಲೇಖನಗಳನ್ನು ನೀವು ಇಲ್ಲಿ ಹಾಕ್ಕೊಳ್ಳೋದಕ್ಕಿಂತ ಅಮೆರಿಕಾದ ಕನ್ನಡಿಗರ ಜೀವನಕ್ಕೆ ಸಂಬಂಧಪಟ್ಟದ್ದು,
ಅವರೇ ಬರೆಯುವಂಥದ್ದು ಅಥವಾ ಬೇರೆಯವ್ರು ಬರೆಯುವಂಥದ್ದು ಅದು ಸ್ವಲ್ಪ ಹೆಚ್ಚು ಯುಕ್ತವಾಗಿರುತ್ತಾ ಅಂತ ಅನ್ನಿಸ್ತು. ಸಾಮಾನ್ಯವಾದ ವಿಚಾರಗಳು ಬೇರೆ ಕಡೆ ಸಿಗೋದಕ್ಕೆ ಬಿಟ್ಟು ಇದಕ್ಕೆ ಜಾಗ ಮಾಡ್ಕೊಳ್ಬಹುದೇನೋ ಅಂತ ಅನ್ನಿಸ್ತು. ನಾನು ಪ್ರಾರಂಭದಲ್ಲೇ ಹೇಳಬೇಕಾಗಿದ್ದಂಥ, ನಾನು ಈ ಪುಸ್ತಕ ಕೊಟ್ಟೋದ ತಕ್ಷಣ ತೆಗೆದು ನೋಡಿದ್ದೆ ಮಕ್ಕಳ ವಿಭಾಗ, ಮತ್ತು ನನಗೆ ಭರವಸೆ ಹುಟ್ಟಿಸುವ ಭಾಗ ಅಥವಾ ನಿರಾಸೆ ಹುಟ್ಟಿಸುವ ಭಾಗ ಅದೇನೆ. ಅದರಿಂದ ಅದನ್ನೇ ಮೊದಲು ಹೇಳಬೇಕಾಗಿತ್ತು. ಅದರಿಂದ ಯಾವುದು ಬಿಟ್ಟು ಹೋಗಬಾರ್ದು ಅಂತ ಕ್ರಮವಾಗಿ ಹೇಳ್ತೇನೆ. ಮಕ್ಕಳ ವಿಭಾಗದಲ್ಲಿ ಈ ಬಾರಿಯ ಕಳೆದ ಬಾರಿ ನೋಡಿದಾಗ ನಿರಾಸೆ ಆಗಿತ್ತು. ಕಾರಣ ಏನು ಅಂದರೆ ಒಂದೂ ಕನ್ನಡ ಲೇಖನಗಳಿರಲಿಲ್ಲ ಅದರೊಳಗೆ. ಅದನ್ನು ಹೇಳಿದ್ದೆ, ನನ್ನ ಸಭೆನಲ್ಲೂ ಹೇಳಿದ್ದೆ, ನಾನು ಲೇಖನದಲ್ಲೂ ಬರೆದಿದ್ದೇನೆ. ಕನ್ನಡ ಉಳಿಬೇಕು ಅಂತ ಹೇಳಿದಾಗ ನೀವು ಕನ್ನಡ ಕಲಿ ಎನ್ನುವ ಶಾಲೆಗಳನ್ನು ನಡೆಸ್ತಾ ಇದ್ದೀರಿ ಅಂತ ಹೇಳುವಾಗ ಕನ್ನಡದಲ್ಲಿ ಮಾತಾಡಬೇಕು ಮಕ್ಕಳು, ಕನ್ನಡದಲ್ಲಿ ಬರೀಬೇಕು ಅನ್ನುವಂಥ ನಿರೀಕ್ಷೆ ಮಾಡೋದು ಸಹಜವೇ. ಆದರೆ ಈ ಬಾರಿಯಲ್ಲಿ ಮಕ್ಕಳು ಬರೆದಿರುವುದನ್ನು ಅವರ ಅಕ್ಷರದಲ್ಲೇನೆ ಅವರ ಲೇಖನ ಅದು ಹೇಗಾದರೂ ಬರೆದಿರಲಿ, ಅವರ ಕನ್ನಡ ಅಕ್ಷರ ಬರುತ್ತೆ, ಬರೆಯಕ್ಕೆ ಬರುತ್ತೆ, ಅದರಲ್ಲಿ ಆಸಕ್ತಿ ಇದೆ, ಪ್ರೀತಿ ಹುಟ್ಟಿದೆ ಅನ್ನುವಂಥದ್ದು. ಆ ಕಾರಣಕ್ಕೆ ನಾನು ಆ ಕನ್ನಡ ಕಲಿ ಶಾಲೆಯನ್ನು ನಡೆಸ್ತೀರಲ್ಲ ಆ ಅಧ್ಯಾಪಕರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀನಿ. ಅದರಲ್ಲೇನೆ ಇನ್ನೊಂದು ಭಾಗದಲ್ಲಿ ಇಂಗ್ಲಿಷ್ನಲ್ಲಿ ಲೇಖನಗಳಿವೆ, ನೀವೇ ಮಾಡಿರುವ ಸ್ಪರ್ಧೆ ಕಿರಿಯ ವಿದ್ಯಾರ್ಥಿಗಳಿಗೆ. ಆದರೆ ಅದರಲ್ಲಿ ಕರ್ನಾಟಕದ ವಿಚಾರಗಳನ್ನು ಬರೆದಿದ್ದಾರೆ, ಅದು ಕೂಡ ಬಹಳ ಮುಖ್ಯವಾದದ್ದೇ. ಕರ್ನಾಟಕಕ್ಕೆ ಸಂಬಂಧ ಇರಬೇಕು ಅಂತಲೇ ನಾವು ಮಾಡ್ತಿರೋ ಕೆಲಸ. ಆದ್ದರಿಂದ ಕರ್ನಾಟಕ ಸುತ್ತಿದ್ದಾರೆ, ಅಲ್ಲಿ ವಿಚಾರ ಬರೆದಿದ್ದಾರೆ, ಅದರಿಂದ ಮುಖ್ಯ. ಇನ್ನು ಹಿರಿಯರಿಗಾಗಿ ಮಾಡಿರುವ ಒಂದು ಸ್ಪರ್ಧೆಯಲ್ಲಿ ಬೇರೆ ವಿಚಾರಗಳು ಬಂದಿವೆ. ಅದು ಅತ್ಯಾಧುನಿಕವಾದ, ಇತ್ತೀಚಿನ, ಪ್ರಸ್ತುತವಾದ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ದೃಷ್ಟಿಯಿಂದ ಅಂದರೆ ಇಲ್ಲಿಯ ಮಕ್ಕಳು ಈ ಆಧುನಿಕ ಪ್ರಪಂಚವನ್ನು ಅಮೆರಿಕ ನೆಲದಲ್ಲಿ ಹೇಗೆ ಅರಗಿಸ್ಕೊಳ್ತಿದ್ದಾರೆ ಅನ್ನೋ ದೃಷ್ಟಿಯಿಂದ ಕೂಡ ಅದು ಮುಖ್ಯ. ಅದರಿಂದ ಈ ಅರಳು ಮಲ್ಲಿಗೆ ಎನ್ನುವಂಥ ವಿಭಾಗದ ಎಲ್ಲ ಲೇಖನಗಳು ಒಂದೊಂದು ಕಾರಣದಿಂದ ಬಹಳ ವಿಶಿಷ್ಟವಾಗಿ ಮತ್ತು ಸಾರ್ಥಕವಾಗಿವೆ. ಮತ್ತು ಒಟ್ಟು ಪುಸ್ತಕದಲ್ಲಿ ನನ್ನ ನಿರೀಕ್ಷೆ ಅದೇನೆ, ಕನ್ನಡ, ಅಮೆರಿಕಾದಲ್ಲಿರುವ ಕನ್ನಡಿಗರು, ಕರ್ನಾಟಕಕ್ಕೆ ಅವರ ಸಂಬಂಧ, ಇದು ಸುತ್ತ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚಿತ್ರಗಳು, ಈ ಸ್ಮರಣ ಸಂಚಿಕೆಗಳು ಅಥವಾ ವಾರ್ಷಿಕ ಸಂಚಿಕೆಗಳು ಇವುಗಳನ್ನೆಲ್ಲ ಮಾಡುವಾಗ ಬಹಳ ಚಾಲೆಂಜಿಂಗ್ ಕೆಲಸ ಅಂದರೆ ಇದೇನೆ. ಈ ಫೋಟೋ ಹಾಕಿದ್ದನ್ನೇ ಜನ ನೋಡೋದು, ಲೇಖನ ಓದದೇ ಇದ್ರು ಚಿತ್ರ ನೋಡ್ತಾರೆ, ಆ ಚಿತ್ರದ ಕೆಳಗಡೆ ತಮ್ಮ ಹೆಸರು ನೋಡ್ತಾರೆ, ಅದು ಸರಿಯಾಗಿದೆಯಾ ಅಂತ ನೋಡ್ತಾರೆ. ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ಅಂತ ಅದ್ಭುತವಾದ ವಿದ್ವಾಂಸರು ಮೈಸೂರಲ್ಲಿ, ಅವರು ಅವರದ್ದೇ ಮುಳುಗ್ನಾಡು ಜನಾಂಗದ ಬಗ್ಗೆನೇ ಒಂದು ಪುಸ್ತಕ ಮಾಡಿದ್ರು, ಬಹಳ ಕಷ್ಟಪಟ್ಟು ಮಾಡಿದ್ರು. ಅದೆಲ್ಲದಕ್ಕಿಂತ ಒಂದು ವಂಶವೃಕ್ಷ ಹಾಕಿದ್ರು, ಅದರದ್ದು ಯಾರದ್ದೋ ಒಂದು ಹೆಸರು ತಪ್ಪಾಗಿತ್ತು, ಅವ್ರಿಗೆ ಭಾಳ ಕಷ್ಟ ಆಗೋಯ್ತು. ಈ ಫೋಟೋ ನೀವು 16 ಪುಟಗಳಲ್ಲಿ ಆ ವರ್ಣಚಿತ್ರಗಳನ್ನು ಅಂದರೆ ಅದರಲ್ಲೇ ತಿಳ್ಕೊಬೋದು. ಪುಸ್ತಕ ಓದದೇ ಇದ್ರೂ ನೀವೆಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಎಷ್ಟು ಅದ್ಭುತವಾಗಿ ನಡೆಸಿದಿರಿ, ಎಷ್ಟು ಲವಲವಿಕೆಯಿಂದ ನಡೆಸಿದ್ದೀರಿ ಅನ್ನೋದನ್ನು ಅದರಲ್ಲೇ ನೋಡ್ಬೋದು. R.K. ಶ್ರೀಕಂಠನ್, ನಿರುಪಮಾ ರಾವ್, ರಾಜೇಂದ್ರ ಸಿಂಗ್ ಬಾಬು, ಸಂಗೀತ ಕಟ್ಟಿ ಇಂಥವರ ಒಡನಾಟ ನಿಮಗೆ ಸಿಕ್ಕಿದೆ ಅನ್ನುವಂಥದ್ದು. ನಾನು ಈ ಪುಸ್ತಕವನ್ನು ಆಮೂಲಾಗ್ರವಾಗಿ ಓದಿದ್ದೇನೆ. ಅದರೊಳಗೆ ನೆನಪಿನ ದೋಣಿ, ಹನಿಗಮನದ ಸ್ಪರ್ಧೆ, ಕಥಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಇವುಗಳನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಅಂತ ಅದು ಸಹಜವೇ. ಒಂದು ಪರಂಪರೆಯನ್ನು ಉಳಿಸಿಕೊಳ್ಳುವ ಆ ಚೌಕಟ್ಟನ್ನು ಬಿಡಬಾರ್ದು, ಆದರೆ ಹೊಸ ಕಲ್ಪನೆಗಳನ್ನು ಮಾಡ್ಕೊಂಡು ಹೋಗಬೇಕು, ಆಗಲೇ ಹೊಸತನ ಇರುತ್ತೆ ಅನ್ನುವಂಥದ್ದು. ಆಮೂಲಾಗ್ರವಾಗಿ ಓದಿದ್ದೀನಿ ಅಂದರೆ ಜಾಹೀರಾತುಗಳನ್ನು ಬಿಟ್ಟಿಲ್ಲ ನಾನು. ಕಾರಣ ಏನು ಅಂದರೆ ನಿಮಗೆ ಅದು ಮುಖ್ಯವಲ್ಲ, ನನಗೆ ತುಂಬ ಮುಖ್ಯ. ಕರ್ನಾಟಕದಲ್ಲಿ ಬಂದಿರುವ ಸಂಚಿಕೆಗಳಲ್ಲಿ ಖಂಡಿತ ಜಾಹೀರಾತುಗಳನ್ನು ನಾನು ಓದಲ್ಲ. ಆದರೆ ಇಲ್ಲಿ ಮುಖ್ಯ ಯಾಕೆ ಅಂದರೆ ನನಗೆ ಇಡೀ ಬೇ ಏರಿಯಾದಲ್ಲಿ ಕನ್ನಡದಲ್ಲಿ ಮಾತನಾಡುವ ಏಕೈಕ ರೂಟ್ ಕ್ಯಾನಲ್ ತಜ್ಞೆ ಅಂತ ಹೇಳಿದ ತಕ್ಷಣ ಆಹಾ ಅಂತ ನೋಡ್ತೀನಿ. ಕನ್ನಡದಲ್ಲೂ ಮಾತಾಡಬಲ್ಲೆ, ಇಂಗ್ಲೀಷ್ ಹಿಂದಿಯಲ್ಲೂ ಮಾತಾಡಬಲ್ಲೆ ಅಂಥ ವೈದ್ಯ ಅಂದ್ರೆ ನೋಡ್ತೀನಿ. ರಸಮ್ನಿಂದ ರಸಮಲೈವರೆಗೆ ಅಂದರೆ ಇಲ್ಲಿ ನಮ್ಮನೆ ಇದು ಪರವಾಗಿಲ್ಲ, ನಮಗೆ ಪ್ರವೇಶ ಇದೆ ಅಂತ ಅನಿಸುವ ಭಾಗಗಳು ಒಂದು. ಅದರಲ್ಲಿ ನಂದೊಂದು ಸಲಹೆ ಏನು ಅಂದರೆ ಆ ಜಾಹೀರಾತುಗಳ ಜೊತೆಗೆ ಹೀಗೆ ಕನ್ನಡಿಗರು ಯಾವ ಯಾವ ಕ್ಷೇತ್ರದಲ್ಲಿ ಸಿಗ್ತಾರೆ, ಬೇರೆ ಬೇರೆ ಸೇವೆ ಲಭ್ಯವಾಗೋ ಥರ ಅನ್ನುವ ಒಂದು ಡೈರೆಕ್ಟ್ರಿ ನಿಮ್ಮ ಸದಸ್ಯರ ಪಟ್ಟಿ ಹೇಗೆ ಕೊಟ್ಟಿದ್ದೀರೋ ಅದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ. ಕೊನೆಯದಾಗಿ
ಹನಿಗಮನಗಳ ಸ್ಪರ್ಧೆಯನ್ನು ಮಾಡಿದ್ದಾರೆ. ಮಧ್ಯೆ ಹನಿಗಮನಗಳು ಮತ್ತು ಕೆಲವು ವಿಚಾರಗಳನ್ನು ಸೇರಿಸಿದ್ದಾರೆ. ಚೆನ್ನಾಗಿದೆ, ಅದು ಇರಲೇಬೇಕಾಗುತ್ತೆ. ಒಂದೇ ಒಂದು ಹನಿಗಮನ ನಾ 2 ಸಾಲಿಂದ ಓದ್ತೇನೆ. ಬೇರೆ ಬೇರೆ ಕಾರಣಕ್ಕೆ ಎಲ್ಲವೂ ಮುಖ್ಯವೇ. ಓ ಮರ ಕಡುಕರೆ ದಯಮಾಡಿ ಕಡಿಯದಿರಿ, ಓ ಮರ ಕಡುಕರೆ ದಯಮಾಡಿ ಕಡಿಯದಿರಿ, ಬೇಕು ನಮಗವು ಸುತ್ತಲಿಕ್ಕೆ. ಅದರ ಹೆಸರು ಪ್ರೇಮಿಗಳ ಮೊರೆ. ಇದು ಬಹಳ ಚೆನ್ನಾಗಿದೆ ನೋಡಿ. ಸಂಕೇತ್ ಗುರುದತ್ತ ಅನ್ನೋರು ಬರೆದಿದ್ದಾರೆ. ಇದು ತಮಾಷೆಗೂ ಇದೆ, ಹಾಗೇನೆ ಮರ ಕಡಿಯುವ, ಮರವನ್ನು ಉಳಿಸ್ಕೊಳ್ಳುವ ಪ್ರಾಮುಖ್ಯದ ಬಗ್ಗೆನೂ ಸ್ವಲ್ಪ ನಮ್ಮ ಗಮನವನ್ನು ಸೆಳೆಯುತ್ತೆ. ಇನ್ನೊಂದು ಬಹಳ ಚೆನ್ನಾಗಿರುವಂತಹ ಒಂದು ಭಾಗ್ಯಮೂರ್ತಿ ಅವರು ಬರೆದಿದ್ದಾರೆ. ಅದು ಅಂದು ಇಂದು, ಅಂದು ಮಗಳು ಇಂದು ತಾಯಿ ಅಂತ ಶೀರ್ಷಿಕೆ ಕೊಟ್ಟು ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಂತ ಒಂದು ಪ್ರಸಿದ್ಧವಾದ ತ್ರಿಪದಿ ಇದೆ, ಜಾನಪದ ತ್ರಿಪದಿ. ಅದರೊಳಗೆ ಏನಂದರೆ, ಹಿಂದಿನ ಕಾಲದಲ್ಲೆಲ್ಲ ಪಕ್ಕದಲ್ಲೇ ಹಳ್ಳಿಗಳು ಇರ್ತಾ ಇದ್ವು. ಒಂದು ಬೋರೆ ಅಲ್ಲಿ ಇಳಿಬೇಕು, ಮತ್ತೊಂದು ಬೋರೆ ಇದೆ, ಅಲ್ಲೆಲ್ಲ ಹಳ್ಳಿ. ಇವಳು ತವ್ರ ಮನೆಗೆ ಬಂದು ಎಳೆ ಬಾಣಂತನ ಆಯಿತು, ಅವ್ರು ಒಂದು ತೊಟ್ಲು ಕೊಟ್ಟರು, ಒಂದು ಎಮ್ಮೆನೂ ಕೊಟ್ಟರು, ಎಲ್ಲ ಆಯಿತು, ಕಳಿಸಿದ್ರು. ಆ ಕಾಲದಲ್ಲಿ ತಾಯಿ ಮನೆಗೆ ಬರೋದು ಅಪರೂಪ. ಬಂದು ಬಹಳ ಸಂತೋಷ. ಹೋಗ್ತಾ ಇದ್ದಾಳೆ, ದಿಬ್ಬ ಹತ್ತದ್ಲು. ಅವಳಿಗೆ ಬಿಟ್ಟೋಗೋಕ್ಕೆ ಕಷ್ಟ. ದಿಬ್ಬ ಹತ್ತಿ ಇನ್ನೇನು ಇಳಿದ್ರೆ ಮತ್ತೆ ತವ್ರ ಮನೆಗೆ ಕಾಣಲ್ಲ. ಅವಾಗ ಒಂದ್ಸರಿ ತಿಟ್ಟತ್ತಿ ಹೀಗೆ ಒಂದ್ಸರಿ ತಿರುಗಿ ನೋಡ್ತಾಳಂತೆ. ಕೊನೆಯ ಸರಿ ತಾಯಿ ಮನೆ ನೋಡ್ಬೇಡಣ ಅಂತೇಳಿ. ಆದರೆ ಇವರು ಆ ಪದ್ಯನೇ ಓದ್ಬೇಕು, ಬಹಳ ಚೆನ್ನಾಗಿದೆ. ಆಯ್ತು, ಬೇಗ ಮುಗಿಸ್ತಿದ್ದೀನಿ. ಅಂದು ಮಗಳು ತೊಟ್ಟಿಲು ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವರೂರ ತಿಟ್ಟತ್ತಿ ತಿರುಗಿ ನೋಡಿಯಾಳು. ಅದು ಬಹಳ ಭಾವನೆ ಇರುವಂತಹ ಸನ್ನಿವೇಶ. ಬಹಳ ಕಣ್ಣಲ್ಲಿ ನೀರು ಬರೋದು. ಬರೀ 3 ಸಾಲ ಓದಿದ್ರೆ ಆ ಸಂದರ್ಭ ಆಗಿದೆ. ಆದರೆ ಇಂದು ತಾಯಿ ಬೋರ್ಡಿಂಗ್ ಪಾಸ್ ಹಿಡ್ಕೊಂಡು ಬ್ಯಾಗೇಜು ಎಳ್ಕೊಂಡು ಅಳಿಯ ಕೊಡಿಸಿದ ಹೊಸ ಕೋಟು ಹಾಕ್ಕೊಂಡು ಏರ್ಪೋರ್ಟಲ್ಲಿ ಬೈ ಬೈ ಅಂದಾಳು. ಚೆನ್ನಾಗಿದೆ. ನನಗೆ ಅನ್ಸೋದಂದ್ರೆ ಇದ್ರ ಬಗ್ಗೆ ನೀವೊಂದು ಸಂಚಿಕೆ ಇಲ್ಲಿ ನೋಡಿದೆ, ದೀಪಾವಳಿ ಸಂಚಿಕೆ ಬೇರೆ ಬೇರೆ ತಂದಿದ್ದೀರಿ. ಈ ಒಂದು ಸಂಚಿಕೆ ತಂದ್ಬಿಡ್ಬೋದು. ಎಷ್ಟು ಅಜಗಜಾಂತರ ಅದು. ಈ ಕಲ್ಪನೆನೇ ಬಹಳ ಪ್ರಾಮುಖ್ಯದ್ದು. ಈ ದೃಷ್ಟಿ, ನೋಡಿರೋ ದೃಷ್ಟಿನೇ ಬಹಳ ಚೆನ್ನಾಗಿದೆ. ಆ ಕಾಲದಲ್ಲಿ ನಡ್ಕೊಂಡು ಹೋಗುವಂಥದ್ದು, ತಿಟ್ಟತ್ತೋದು, ತವ್ರ ಮನೆ ಒಂದ್ಸರಿ ತಿರುಗಿ ನೋಡೋ ಕಾಲ ಎಲ್ಲಿ. ಮತ್ತೆ ಈಗ ಅಮೆರಿಕಕ್ಕೆ ಬಂದು ತಾಯಿ ಬಾಣಂತನ ಮುಗಿಸಿ ವಾಪಸ್ ಹೋಗುವಾಗ ಕೋಟ್ ಹಾಕ್ಕೊಂಡು ಬೈ ಬೈ ಹೇಳೋ. ಅಂದರೆ ಎಷ್ಟೊಂದು ಸಾಂಸ್ಕೃತಿಕವಾದ, ಸಾಮಾಜಿಕವಾದ, ಕೌಟುಂಬಿಕ ಸಂಬಂಧಗಳಲ್ಲಿ ಕೂಡ ಅದು ಮತ್ತು ನಮ್ಮ ಭಾವನಾತ್ಮಕ ಭಾವನೆಗಳು ಯಾಂತ್ರಿಕವಾಗಿ ಅದು ತಿಕ್ಕೋಗ್ತಾ ಇದೆ ಅಂಥ ಸಂದರ್ಭ. ಅಷ್ಟು ವ್ಯತ್ಯಾಸ ಇದೆ. ಇದನ್ನೇ ಪ್ರಧಾನವಾಗಿ ಇಟ್ಕೊಂಡು ಒಂದು ಸಂಪುಟ ತರ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನೂ ಕೆಲವಿವೆ ನನ್ಗೆ ಗುರ್ತಾಕೊಂಡಿರೋದು, ಅದಕ್ಕೆ ಹೋಗಲ್ಲ, ಯಾಕೆಂದರೆ ನಂದೊಂದು ಪದ್ಯ ಓದಬೇಕು. ಈ ಸ್ವರ್ಣ ಸೇತು ಅನ್ನೋ ಹೆಸರನ್ನೇ ಇಟ್ಕೊಂಡು ಹೋದ ಸರಿನೂ ಒಂದು ಪದ್ಯ ಬರೆದಿದ್ದೆ. ಆಮೇಲೆ ಈ ಸರಿ ನನಗೆ ಪದ್ಮರಾವ್ ಅವರು ಫೋನ್ ಮಾಡಿದ್ರು. ನಾನು ಬಂದಿನ್ನೂ ಒಂದು ವಾರ ಆಗಿತ್ತು. ಈ ಸರಿ ಎಲ್ಲೂ ಹೋಗಬಾರ್ದು, ಹೋಗೋಕ್ಕಾಗಲ್ಲ, ಮನೆಯಲ್ಲೆಲ್ಲ ಆ ಥರ ಕೆಲಸ ಇರುತ್ತೆ, ಇನ್ನು ಬೇಡ ಅಂತ ಸುಮ್ಮನಿದ್ದೆ. ಮತ್ತು ಯಾರಿಗೂ ಮಾತಾಡಿರಲಿಲ್ಲ, ಯಾರಿಗೂ ಫೋನ್ ಮಾಡಿಲ್ಲ. ನನ್ನ ಫೋನ್ ನಂಬರ್ ಯಾರ ಹತ್ರನೂ ಇರಲಿಲ್ಲ. ಅವರು ಮೈಸೂರಿಗೆ ಫೋನ್ ಮಾಡಿ, ಇಲ್ಲಿ ಯಾರೋ ಸ್ನೇಹಿತರನ್ನ ಕಂಡು ಎಲ್ಲ ಮಾಡಿ ಕೊನೆಗೆ ಜಾಲಾಡಿ ನನ್ನ ಅಡ್ರೆಸ್ ಪತ್ತೆ ಮಾಡಿಕೊಂಡ್ರು. ಫೋನ್ ಮಾಡಿದ್ರು. ಅಬ್ಬಾ, ಎಷ್ಟೊಂದು ಸೇತು, ಸಂಪರ್ಕ ಸೇತು ಎಷ್ಟೊಂದು ಬೆಳೆದ್ಬಿಟ್ಟಿದೆ. 5 ನಿಮಿಷದಲ್ಲಿ ಅವರು ಪ್ರಪಂಚನೆಲ್ಲ ಜಾಲಾಡಿ ಇಲ್ಲಿರೋ ಪತ್ತೆ ಮಾಡ್ತಾರೆ ಅಂತ. ಆಮೇಲೆ ನಾನು ಹೋದ ಸರಿ ಆಗಲೇ ಒಂದು ಸ್ವರ್ಣ ಸೇತು ಬಿಡುಗಡೆ ಮಾಡಾಗಿತ್ತು. ಖಂಡಿತ ಕೇಳಿರೋ ಪ್ರೇಕ್ಷಕರು, ಶ್ರೋತೃಗಳೇ ಇರ್ತಾರೆ, ಬೇಜಾರಿರುತ್ತೆ ಖಂಡಿತ. ಹ್ಯಾಕ್ ಕರೆಯೋದು? ಆದರೂ ಪ್ರೀತಿಯಿಂದ ಕರೆದಿದ್ದಾರೆ ಮತ್ತು ನೀವು ಪ್ರೀತಿಯಿಂದ ಕೇಳ್ತಾ ಇದ್ದೀರಿ. ಇದನ್ನು ನೆನೆಸ್ಕೊಂಡಾಗ ನನಗನ್ನಿಸ್ತು, ಹೌದು, ಈ ಸೇತುವೆಯ ಬಗ್ಗೆ ನಾವು ಯೋಚನೆ ಮಾಡಬೇಕಾದ್ದು ಅಂತ. ನಾವು ಪ್ರಪಂಚದಲ್ಲಿ ಎಷ್ಟೋ ಸೇತುವೆಗಳನ್ನು ಕಟ್ಕೊಂಡಿದ್ದೀವಿ. ಪ್ರಪಂಚ ಒಂದು ಸಣ್ಣದಾಗಿದೆ, ಒಂದು ಹಳ್ಳಿಯಾಗಿ ಹೋಗ್ಬಿಟ್ಟಿದೆ, ಕಿರಿದಾಗಿದೆ ಅಂತೆಲ್ಲ ಹೇಳುವಾಗ ಇದೇನೆ. ಸಂಪರ್ಕ ಮಾಧ್ಯಮಗಳು ಆಗಿವೆ, ಎಲ್ಲ ಆಗಿದೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಚಂದ್ರಲೋಕ ಇರ್ಬೋದು, ಇನ್ನೂ ಯಾವ್ಯಾವುದೋ ಲೋಕಗಳಿಗೆಲ್ಲ ಸಂಪರ್ಕ ಸೇತುಗಳನ್ನು ಕಟ್ಕೊಂಡಿದ್ದೀವಿ. ಆದರೆ ಅನೇಕ ಸರಿ ಹೃದಯದ ಒಳಗಡೆನೆ ಒಂದು ಗೋಡೆ ಬೆಳೆದು ಪಕ್ಕದಲ್ಲಿರೋ ಜೊತೆನೇ ಸಂವಹನ ಆಗ್ತಾ ಇರಲ್ವೇನೋ ಅನ್ನುವ ಅನುಮಾನ ಇಟ್ಕೊಂಡು ಈ ಪದ್ಯ ಬರೆದೆ.
ಅದನ್ನೆರಡನ್ನೂ ಸೇರಿಸಿದ ಮೇಲೆ ಈಗ ನಮ್ಮ ಸ್ವರ್ಣ ಸೇತು ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಬರೆದಿದ್ದೇನೆ. ತುಳಿದ ನೆಲ ಬಿಟ್ಟು ಹಾರಿ ಆಕಾಶಕ್ಕೆ, ಎಡೆಬಿಡದೆ ಗ್ರಹಗಳ ಆಚೆಯ ನಕ್ಷತ್ರ ಲೋಕಕ್ಕೆ, ಪದತಳದಿ ಗಣಿಗಳ ಕುಕ್ಕಿ ಪಾತಾಳ ಲೋಕಕ್ಕೆ, ಸಪ್ತಸಾಗರದಾಚೆ ನಿಗೂಢ ಭೂಶಿಖರಕ್ಕೆ ಕಟ್ಟಿದ್ದೇವೆ ಸಾವಿರದ ಸೇತುಗಳ. ತುಳಿದ ನೆಲ ಬಿಟ್ಟು, ತುಳಿದ ಪರಂಪರೆ, ನಮ್ಮ ಸಂಪ್ರದಾಯ, ಸಂಸ್ಕೃತಿ, ನಮ್ಮನ್ನ ಎಲ್ಲದನ್ನು ಮೀರಿ, ಬೇಕಂದ್ರೆ ತ್ಯಜಿಸಿ ಅಂತಲ್ಲ, ಮೀರಿ ಕಟ್ಟಿದ್ದೇವೆ ಸಾವಿರದ ಸೇತುಗಳ. ಸಾವಿರಾರು ಸೇತುವೆ ಕಟ್ಟಿದ್ದೇವೆ, ಸಾವಿರ ರೀತಿಯ ಸೇತುವೆ ಕಟ್ಟಿದ್ದೇವೆ, ಸಾವು ಇರದ ಸೇತುವೆ ಕಟ್ಟಿದ್ದೇವೆ ಸಾವಿರದ ಸೇತುವೆಗಳ. ಪುಟಕಿಟ್ಟ ಹೊನ್ನ ಕವಚಗಳ ಮುಡಿಗೆ ಮೂಡಿಸಿ ಹೂವು ಚಿಗುರು ಹಚ್ಚಿದ್ದೇವೆ ಅಚ್ಚ ಅರಿವಿನ ಹತ್ತರು. ಅದಕ್ಕೆ ಸುಗಂಧನೂ ಹಾಕಿರ್ಬೇಕು, ಆದಷ್ಟು ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅಚ್ಚ ಲೇಟೆಸ್ಟ್ ನಾಲೆಡ್ಜಿಗೇನು ಮಾಹಿತಿಯ ಕ್ರಾಂತಿ ಆಗ್ತಾ ಇದೆ. ಇವುಗಳನ್ನು ಬಳಸ್ಕೊಂಡು ನಾವು ಬಹಳಷ್ಟು ಸೌಲಭ್ಯಗಳನ್ನು ಮಾಡಿಕೊಂಡಿದ್ದೇವೆ. ಮಲ್ಲಿಗೆಯ ಹೆರಳು ಸರಮಾಲೆಗಳ ಕೊರಳು, ಮಲ್ಲಿಗೆಯ ಹೆರಳು ಸರಮಾಲೆಗಳ ಕೊರಳು, ಸುಗ್ಗಿಗಾನ ಹಿಗ್ಗಿಯಾನ ಮಾಡಿ ಮತ್ತಿರದ ಮಧುಪಾನ, ವೀಣೆಯಲ್ಲಾಡಿ ಹಿಂಗುರದ ಬೆರಳು. ಮಾಡಿ ಮತ್ತಿರದ ಮಧುಪಾನ, ಇನ್ನೆಲ್ಲೂ ಇಲ್ಲ ಅಂಥ ಮಧುಪಾನ ಮಾಡಿ, ಮತ್ತಿರದ ಮಧುಪಾನ, ಮತ್ತಿರಲ್ಲ ಅಂಥ ಮಧುಪಾನ ಮಾಡಿ. ಈ ಥರ ಒಂದು ಸೊಗದ ಪ್ರಪಂಚವನ್ನು ಕಟ್ಕೊಂಡಿದೆ, ಬಹಳ ಚೆನ್ನಾಗಿರೋ ಪ್ರಪಂಚ. ಆದರೂ ಬಿದ್ದಿದೆ ಸ್ವರ್ಗಕ್ಕೆ ತೆರೆ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀವಿ, ಎಲ್ಲ ಉದ್ಯಾನಗಳಿವೆ, ರಸ್ತೆಗಳಿವೆ, ಕಟ್ಟಡಗಳಿವೆ, ಎಲ್ಲ ಸೌಲಭ್ಯಗಳು ಇದೆ. ಆದರೂ ಬಿದ್ದಿದೆ ಸ್ವರ್ಗಕ್ಕೆ ತೆರೆ. ಎದೆಗೋಡೆಯಾಚೆ ಏನು ಕಾಣದಂತೆ, ಕೇಳದಂತೆ, ಸವಿ ಏರದಂತೆ, ಮುದವಿಲ್ಲದಂತೆ, ಅನುಭವವಾಗದಂತೆ. ಆದರೂ ಬಿದ್ದಿದೆ ಸ್ವರ್ಗಕ್ಕೆ ತೆರೆ, ಅನುಭವವಾಗದಂತೆ ಎದೆಗೋಡೆಯಾಚೆ. ಈಗ ನಾವು ಹೊಸ ಸೇತು ಕಟ್ಕೊಂಡಿದ್ದೀವಿ. ಇದನ್ನು ಮೀರ್ಬೇಕಪ್ಪ, ನಮ್ಮ ಮನಸ್ಸುಗಳ ಒಳಗಡೆನೆ ಬೆಳೆದಿರುವ ಗೋಡೆಗಳನ್ನು ಕೆಳಗೆ ಒಂದು ಪ್ರೀತಿಯ ಪ್ರಪಂಚವನ್ನು ಕಟ್ಕೋಬೇಕು ಅಂತ. ಕವಿಯು ಕಟ್ಟಿದ ಕಲ್ಲುಗಳ ಸೇತು ಮಾಡಿತ್ತು ದೀವಳಿಗೆ, ಸಿಡಿದ ರಾವಣದ ಶಿರಸಾಲು ಹಾರಿ ಬೆಳಕಿನೆಡೆಗೆ. ಎಲ್ಲ ಕಾಲಕ್ಕೂ ಇದು ನಡೀತಾ ಇರುತ್ತೆ. ರಾಮಾಯಣದ ಕಾಲದಲ್ಲೂ ಒಂದು ನಡೀತು, ಕಲ್ಲುಗಳ ಸೇತು ಕಟ್ಟಿದ್ರು, ರಾವಣನ ಸಂಹಾರ ಆಯಿತು, ದೀಪಾವಳಿ ಆಯಿತು. ಆದರೆ ಈಗ ಸ್ವರ್ಣ ಸೇತುವಿನ ಕಾಲಕ್ಕೆ ಬಂದರೆ 10,000 ಮೈಲಿ ದೂರದಿಂದ ಕನ್ನಡಿಗರು ಅಲ್ಲಿಂದ ಇಲ್ಲಿ ಬಂದು ಈ ಥರ ಒಟ್ಟಾಗಿ ಯಾಕೆ ಒಟ್ಟಾಗಿದ್ದಾರೆ ಏನು ಅನ್ನುವಂಥ ಏನು ಮಾಡಿದ್ದಾರೆ ಅಂದರೆ, ನಾವೀಗ ಕಟ್ಟಿದ್ದೇವೆ ಹೊಸ ಬಗೆಯ ಸೇತು. ಹೋದ್ಸರಿ ಹೇಳಿದಾಗ ಆಮೇಲೆ ವಿಶ್ವಾನಂದ ಪಟ್ನಶೆಟ್ಟರು ಹೇಳಿದ್ರು, ನಾವು ಈ ಹೆಸರಿಟ್ಟಿದ್ದು ನಮ್ಮ ಅಂತ ಜ್ಞಾಪಕ ನನಗೆ, ನಮ್ಮ ಸ್ಯಾನ್ ಫ್ರಾನ್ಸಿಸ್ಕೋ ಇದನ್ನು ಇಟ್ಕೊಂಡು ನಾವು ಹೆಸರಿಟ್ವಿ ಅಂತ ಹೇಳಿ. ನಾವೀಗ ಕಟ್ಟಿದ್ದೇವೆ ಹೊಸ ಬಗೆಯ ಸೇತು, ಹೊಸತು ನಾಡಿನಲ್ಲಿ, ಹೊಸತು ನಾಡಿಯಲ್ಲಿ, ಹೊಸ ಬಗೆಯ ಕನಸುಗಳ ಹೊತ್ತು. ರಾಮಾಯಣದ ಕಾಲದನ್ನೂ ಮೀರಿ ಇನ್ನೂ ಒಂದು ಬಗೆಯಲ್ಲಿ ಕಟ್ಟಿದ್ದೇವೆ, ಹೊಸ ಬಗೆಯ ಕನಸುಗಳ ಹೊತ್ತು. ಮೆಟ್ಟಿದ್ದೇವೆ ತೆರೆದ ಮನ, ತಿಳಿವ ಗುಣ, ಪ್ರೀತಿ ತುಂಬಿದ ಹೊಸ ಪೂರಣದ ಹೆಜ್ಜೆಗಳು. ಈ ರಸ್ತೆ ಸೇತುವೆಯಲ್ಲೆಲ್ಲ ಪೂರ್ತಿ ಮೆಟ್ಟಿದ್ದೇವೆ ಹೆಜ್ಜೆ ಗುರುತು, ತೆರೆದ ಮನದ್ದು, ತಿಳಿಯುವ ಗುಣದ್ದು, ಪ್ರೀತಿಸುವ ಗುಣದ್ದು. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಫಲಿತಾಂಶ ಏನು ಬೇಕಂದ್ರೆ, ಮಾಂದಳಿರ ತುಂಬ ದುಂಬಿಗಳು ಹಾರಿ, ತಂಪು ಗಾಳಿ ಬೀಸಿ, ಮೈ ತುಂಬ ಮರ ಕೂತು, ಮನುಜ ಕುಲ ವಾಳಿಸಲಿ ಸ್ವರ್ಣ ಸೇತು, ಮನುಜ ಕುಲ ವಾಳಿಸಲಿ ಸ್ವರ್ಣ ಸೇತು. ಆ ಪ್ರೀತಿಯ ಈ ಅವಕಾಶವನ್ನು ಕೊಟ್ಟ ತಮ್ಮೆಲ್ಲರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸ್ವರ್ಣ ಸೇತು ಸಂಚಿಕೆಯ ಸಮಿತಿಯವರಿಗೆ, ತಮ್ಮೆಲ್ಲರಿಗೆ ನಮಸ್ಕಾರ.